ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ, ಇವತ್ತಿನ ವ್ಲಾಗ್ ಬಂದು ಇವತ್ತು ನಮ್ಮ ಡ್ಯಾಡಿ ಬರ್ಡೇ ಇದೆ. ಸೊ, ಇವತ್ತು ನಾವು ಮಂಡಲ ರೆಸಾರ್ಟ್‌ಗೆ ಹೋಗ್ತಾ ಇದ್ವಿ. ಸೊ, ಅದ್ರ ಬಗ್ಗೆ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕ್ಲಾಸ್ ಇತ್ತು. ಸೊ, ಕ್ಲಾಸ್ ಕ್ಲಾಸ್ ಮುಗಿಸ್ಕೊಂಡು ಫಟಾಫಟ್ ಅಂತ ಎಲ್ಲರೂ ರೆಡಿಯಾಗಿ ಹೊರಡೋಕ್ಕೆ ಸಿದ್ಧವಾದ್ವಿ. ಆ್ಯಂಡ್ ಇವತ್ತು ಡ್ಯಾಡಿ ಬರ್ಡೇ ಆಗಿದ್ರಿಂದ ಡ್ಯಾಡಿ ಅವರ ತಂದೆ ಹತ್ರ ಆಶೀರ್ವಾದ ತಗೊಂಡ್ರು. ಆ್ಯಂಡ್ ಬ್ಲೆಸ್ಸಿಂಗ್ಸ್ ಮುಗಿಸ್ಕೊಂಡು ನಾವೆಲ್ಲರೂ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಕ್ಲಿಪ್ಸ್ ಆ್ಯಕ್ಚುಲಿ ಹಾಕೋದಕ್ಕಾಗಲಿಲ್ಲ ಬಿಕಾಸ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಮೈ ಟೂ ಕಿಡೋಸ್ ಆರ್ ರೆಡಿ, ಮೈ ಸ್ವ್ಯಾಗ್ ಗರ್ಲ್ ಆ್ಯಂಡ್ ಮೈ ಡಿಯರೆಸ್ಟ್ ಬಾಯ್. ಮಗ್ನೆ ಕಮಾನ್, ಬೌನ್ಸ್ ಬೌನ್ಸ್, ಬಿಡಬೇಡ ಬಿಡಬೇಡ, ಹಾಗೆ ಬೌನ್ಸ್ ಮಾಡೋ ನೋಡೋಣ. ಎಷ್ಟು ಟೈಮ್ಸ್ ಬೌನ್ಸ್ ಮಾಡ್ತೀಯಾ? ಎಸ್ ಎಸ್, ಕಮಾನ್ 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 ಕಮಾನ್, ಬಿಡಬೇಡ ಬಿಡಬೇಡ. ಎಸ್. ಸೊ ಮಂಡಲ ರೆಸಾರ್ಟ್ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್ ಇಂದ ಸ್ವಲ್ಪ ಹೊರಗಡೆ ಮಾಗಡಿ ಮೇನ್ ರೋಡ್ ನಲ್ಲಿ ಚಿಕ್ಕನಹಳ್ಳಿ ಏರಿಯಾದಲ್ಲಿದೆ. ಸಿಟಿ ಟ್ರಾಫಿಕ್ ಮತ್ತೆ ಬಿಸಿ ಲೈಫ್ ಸ್ಟೈಲ್ ಇಂದ ಒಂದು ಬ್ರೇಕ್ ತಗೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಡೇ ಔಟ್ ಎಂಜಾಯ್ ಮಾಡಬೇಕು ಅಂದ್ರೆ ಇದು ಕನ್ವೀನಿಯಂಟ್ ಲೊಕೇಶನ್ ಅಂತ ಹೇಳ್ಬೋದು. ಸೊ ನಾವು ಬ್ಯಾಂಗ್ಳೂರಿಂದ ರೆಸಾರ್ಟ್ ಕಡೆಗೆ ಹೊರಟಾಗ ರೋಡ್ ಜರ್ನಿ ಕೂಡ ತುಂಬಾ ಎಂಜಾಯಬಲ್ ಆಗಿತ್ತು. ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ. ವಾವ್, ತುಂಬಾ ಚೆನ್ನಾಗಿದೆ. ತುಂಬಾ ಕಂಪ್ಲೀಟ್ಲಿ ಗ್ರೀನರಿ ಫೀಲ್ಡ್. ಇದು ಆಕ್ಚುಲಿ ಈವ್ನಿಂಗ್ ಲೈಟಿಂಗ್ಸ್ ಹಾಕಿರ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ವರ್ಗೂ ನೀವು ಅದನ್ನ ನೋಡ್ಬೋದು. ಇದು ಎಂಟ್ರೆನ್ಸ್. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ವಾವ್. ಸೊ ಈ ಲೊಕೇಶನ್ ನೀವು ನೋಡಿದ್ರೆ ಬರ್ತ್ಡೇ, ಆ್ಯನಿವರ್ಸರಿ, ಫ್ಯಾಮಿಲಿ ಗ್ಯಾದರಿಂಗ್ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಡೇ ಔಟ್ ಏನಾದ್ರು ಪ್ಲ್ಯಾನ್ ಮಾಡೋದಕ್ಕೆ ರೆಸಾರ್ಟ್ನಲ್ಲಿ ತುಂಬ ಇವೆಂಟ್ ಆಪ್ಷನ್ಸ್ ಕೂಡ ಇದೆ. ಇದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲು, ಚಿಲ್ಡ್ರನ್ಸ್ ಪೂಲು, ಔಟ್ಡೋರ್ ಆ್ಯಕ್ಟಿವಿಟೀಸ್ ಇಲ್ಲೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಫನ್ ಆ್ಯಕ್ಟಿವಿಟೀಸು, ಡೈನಿಂಗ್ ಆಪ್ಷನ್ಸು ಮತ್ತು ವೆಲ್ನೆಸ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ ಇಲ್ಲಿ. ಫ್ಯಾಮಿಲಿ ಜೊತೆ ಬಂದಾಗಂತೂ ಅದರೊಳಗೂ ಮಕ್ಕಳನ್ನ ನೀವು ಕರ್ಕೊಂಬಂದ್ರೆ ಸಖತ್ ಎಂಜಾಯ್ ಮಾಡ್ಬೋದು. ಎಲ್ಡರ್ಸ್ ಕೂಡ ತುಂಬ ರಿಲ್ಯಾಕ್ಸೇಷನ್ ಮಾಡ್ಬೋದು. ಒಳ್ಳೆ ಸ್ಪೇಸ್, ಪ್ರೈವೇಟ್ ಸ್ಪೇಸ್ ಸಿಗುತ್ತೆ. ಸೊ ನಾವು ಇವತ್ತು ಇಲ್ಲಿ ಹೇಗೆ ಎಂಜಾಯ್ ಮಾಡ್ತೀವಿ, ಫುಡ್ ಹೇಗಿರುತ್ತೆ, ಆ್ಯಕ್ಟಿವಿಟೀಸ್ ಹೇಗಿದೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಸ್ಮಾಲ್ ಹಟ್ ಥರ ಕೂಡ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಹತ್ಕೊಂಡು ಹೋಗಬೇಕು, ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಕೂಡ ಇಲ್ಲಿ ಡೈನಿಂಗ್ ಆಪ್ಷನ್ನು. ಇದು ಔಟರ್ ಸ್ಪೇಸು, ಯು ಕ್ಯಾನ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಹಿಯರ್. ಇಲ್ಲಿ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ದಿಸ್ ಇಸ್ ಸ್ಮಾಲ್ ಫ್ಯಾಮಿಲಿ ರೂಮ್ಸ್ ಸಿಗುತ್ತೆ ಇಲ್ಲಿ. ಸ್ಟೇ ಮಾಡಬೇಕು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಟೇಜಸ್ಸು, ಫ್ಯಾಮಿಲಿ ರೂಮ್ಸು, ಪ್ರೈವೇಟ್ ವಿಲ್ಲಾ ಮತ್ತು ಗ್ರೂಪ್ಸ್ಗೆ ಡಾರ್ಮಿಟರಿ ಕೂಡ ಇದೆ ಇಲ್ಲಿ. ಈ ತೊಟ್ಟಿ ಮನೆ ಸ್ಟೈಲ್ ಅಂತ ಹೇಳ್ತಾರಲ್ಲ, ಆದರೂ ಕಾನ್ಸೆಪ್ಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಟೋಟಲಿ ನಾವು 4 ಫ್ಯಾಮಿಲೀಸ್ ಗ್ಯಾದರ್ ಆಗಿದ್ವಿ, ಆಲ್ ಡ್ಯಾಡಿ ಫ್ರೆಂಡ್ಸ್. ಸೊ ಎಲ್ಲ 4 ಫ್ಯಾಮಿಲೀಸು ದೇ ಆಲ್ ಅರೈವ್ಡ್. ವಿ ಆಲ್ ಅರೈವ್ಡ್ ಅಟ್ 9 o'clock AM ಶಾರ್ಪ್ ನಾವೆಲ್ಲ ಇದ್ವಿ. ಸೊ ಬ್ರೇಕ್ಫಾಸ್ಟ್ಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಹಾಯ್, ಹಲೋ ಅಂಕಲ್. ಆಲ್ ಆಫ್ ಯು ಸಿ ಹಾಯ್. ಹಲೋ ಅಂಕಲ್, ಹಾಯ್. ಹಾಯ್, ಹಲೋ ಡ್ಯಾಡಿ, ಹಲೋ ಅಂಕಲ್. ಸಿ ಹಾಯ್ ಟು ಮೈ ವ್ಲಾಗ್. ಸೊ ಈ ಕಡೆ ಎಲ್ಲ ಲೇಡೀಸ್ ಇದ್ದೀವಿ. ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಎಷ್ಟನೇ ವರ್ಷದ ಬರ್ಡೇ? 58. ಏನ್ ಅನ್ಸ್ತಿದೆ ಇಷ್ಟು ವರ್ಷ? ಹೇಗೆ ಅವತ್ಲಿಂದ ಹೆಂಗಿದ್ಯೋ ಹಂಗೆ ಇದ್ವಿ ನಾವು. ಯಾವ ತರ ಚೇಂಜಸ್ ಏನಿಲ್ಲ. ಹೌದಾ? ಏನ್ ಚೇಂಜಸ್ ಆಗಿಲ್ಲ, ತಾತ ಆಗಿದ್ಯಾ? ಅವೆಲ್ಲ ಮಾಮೂಲಿ ಆಯ್ತಾ. ಅವರು ಚೇಂಜ್ ಆಗಿಲ್ಲ. ಮೊಮ್ಮಕ್ಳು ಬಂದ್ಮೇಲೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ತುಂಬಾ ಖುಷಿನೂ ಆಗ್ತಿದೆ, ತುಂಬಾ ಚೆನ್ನಾಗಿದೆ. ಯಾವುದು ಏನು ಟೆನ್ಷನ್ ಇಲ್ಲ, ಆರಾಮಾಗಿದ್ವಿ. ನಾವು ಇಂಪಾರ್ಟೆಂಟ್ ನಮ್ಮ ಮಿಸಸ್ ನಮ್ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಮಕ್ಳು ಸೂಪರ್.
ಮಕ್ಳು ಸೂಪರ್. ಬಿಡ್ರೆ ಈಗ ನೋಡ್ಬೇಡ್ರಿ ನೀವು ಗುರಾಯಿಸ್ತಾ ಇದ್ರು ಏನ್ ಈಗ ಅಲ್ಲ ಏನ್ ಹೇಳ್ತಾರೆ ಅಲ್ಲ ಅಂತ ಈ ಅಲ್ಲ ಕಡೆ ನೋಡ್ತಾರೆ. ಅವ್ರು ಗುರೈಸೋದಕ್ಕೆ ಅವ್ರು ನೀವು ಆ ಕಡೆ ತಿರ್ಕೊಳ್ಳಿ, ನೀವು ಆ ಕಡೆ ತಿರ್ಕೊಳ್ಳಿ. ಆ ಕಡೆ ತಿರ್ಕೊಳ್ಳಿ. ಈಗ ನೀವೀಗ ನಾಗರತ್ನಮ್ಮರ ಈಗ ನೀವು ಅವ್ರು ಮಾತಾಡುವಾಗ ನೋಡ್ಬೇಡಿ, ಗುರಾಯಿಸ್ಬಿಡಿ. ಅದಕ್ಕೆ ಇಲ್ಲ ಇಲ್ಲ ಏನ ಗುರಾಯಿಸೋ ಸೀನ್ ಎಲ್ಲ ಇಲ್ಲ. ತುಂಬಾ ಚೆನ್ನಾಗಿದೆ. ಅವ್ರು ಬಂದು ಎಷ್ಟು ವರ್ಷ ಆಯ್ತು ಮದ್ವೆಯಾಗಿ? 29 ವರ್ಷ ಆಯ್ತು. ಇನ್ನೇನ್ 30 ವರ್ಷ. ಇನ್ನೇನ್ 30 ಆಗುತ್ತೆ. ಇನ್ನೇನ್ 30 ಆಗುತ್ತೆ. ಅವತ್ತಿಂದ ಅವತ್ ಬಂದಾಗಿಂದ ಹೆಂಗಿದ್ವು ಇವಾಗ ಹಂಗೆ. 3 ಮಕ್ಳು ಕೊಟ್ಟಿದ್ದೀವಿ. ಏನೇ ಆಗ್ಲಿ ಏನಪ್ಪ ಅಮಾಯಕ ತಂದಲ್ಲಿ ಅಮಾಯಕ್ರ ಆಮೇಲೆ ನಾವ್ ಒಬ್ರೇ ಅಲ್ಲ, ಇಬ್ರು ಅಮಾಯಕ್ರೆ ನಾವು. ಬಾಗಿಲು ತೆಗಿಯೋದೆ. ಹೌದಾ ಬನ್ನಿ ಮಾತಾಡ್ತಾರೆ. ನೀವು ಹೇಳ್ಬೇಕಲ್ಲ ಮತ್ತೆ. ಗೊತ್ತಿರ್ಲಿಲ್ಲ. ಇವ ಆಕ್ಚುಲಿ ಇದು ಸುಮಾರು 1 ವರ್ಷದಿಂದ ಪ್ಲಾನ್ ಆಗ್ತಾ ಇತ್ತು. ಸೊ ಇದು ಸಡನ್ ಆಫ್ ಈಗ ಪ್ಲಾನ್ ಆಗಿದ್ದು. ಅದು ಲಾಸ್ಟ್ ವೀಕ್ ಆಗ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ಈ ಡೇ ಬಂದಿದ್ದು. ಅದಕ್ಕೆಲ್ಲ ಕಾರಣ ಇವರಿಂದ. ಸೊ ಎಲ್ಲಾರು ಇವ್ರಿಗೆ ಥ್ಯಾಂಕ್ಸ್ ಹೇಳಿ. ಇದಕ್ಕೆ ಇಲ್ಲ ಅಂದಿದ್ರೆ ನಾಗಣ್ಣವ್ರ ಬರ್ಡೇ ನಾವು ಜಾಯ್ನ್ ಆಗಕ್ ಆಗ್ತಿರ್ಲಿಲ್ಲ. ಸೊ ಇದನ್ನ ಮಿಸ್ ಮಾಡ್ಕೊತಿದ್ವಿ. ಅವರು ರಜಾ ಇಲ್ಲ ಹುಡುಗರಿಗೆ ಅನ್ಬಿಟ್ಟು ಹಂಗೆ ಮುಂದಕ್ಕೆ ಲಕ್ಷ್ಮೀ ಶ್ರೀ ಮದ್ವೆ ಆದಾಗಿಂದ ಫಿಕ್ಸ್ ಆದಾಗಿಂದ ಇನ್ಮೇಲೆ ಇದೇ ತರ ಕೊಡ್ತಾ ಬರ್ಲಿ. ಆಮೇಲೆ ಮಕ್ಳು ಬರ್ಲಿಲ್ಲ ಅಂದ್ರೆ ಮಕ್ಳು ಮನೇಲಿ ಬಿಟ್ಟಿ ಗಂಡ ಹೆಂಡತಿ ಎಲ್ಲ ಹೋಗೋಣ. ಸೊ ಮಕ್ಳೆಲ್ಲ ಅಲರ್ಟ್ ಆಗ್ಬೇಕು. ಇಲ್ಲ ಅಂದ್ರೆ ಅಪ್ಪ ಅಮ್ಮ ಫುಲ್ಲು ಜೋರಾಗಿದ್ದಾರೆ, ಬಿಟ್ಟೊಟ್ಟು ಹೋಗ್ತಾರೆ. ಸೊ ದೊಡ್ಡವರಾಗಿದ್ದೀರಾ ಅಂತ ನೀವು ಹಿಂದೆ ಉಳ್ಕೋಬೇಡಿ. ನಮ್ ಜೊತೆಗ್ ಬಂದು ನಮ್ನು ನಿಮ್ ತರ ಎಂಜಾಯ್ ಮಾಡಕ್ಕೆ ಬಂದ್ ಸೇರ್ಕೊಳ್ಳಿ ನಮ್ ಜೊತೆ. ನಮ್ ಕ್ಯಾಮ್ರಾ ಮ್ಯಾನ್ ಮಿಸ್ ಆಗ್ತಾ ಇದಾರೆ. ನಾನ್ ತೋರಿಸ್ತೀನಿ ನಮ್ ಕ್ಯಾಮ್ರಾ ಮ್ಯಾನ್. ಸ್ವಲ್ಪ ಕಾಣ್ತಾ ಇದ್ದಾನೆ. ಜಿಮ್ ಕಳಿಸಿ ವೀಕ್ ಅನ್ಸಲ್ಲ. ಯಾಕಂತಾರೆ ಅವ್ರು ಸಣ್ಣಗಿದ್ರು ವೀಕ್ ಅನ್ಸಲ್ಲ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ದೋಸಾ, ಸೆಟ್ ದೋಸಾ, ಚಿತ್ರಾನ್ನ ಆ್ಯಂಡ್ ಮೈಸೂರು ಬೋಂಡ, ಆಮ್ಲೆಟ್, ಚಟ್ನಿ, ಸಾಂಬಾರ್ ಎಲ್ಲ ನಾವೇ ಆ್ಯಕ್ಚುಲಿ ಸಪ್ರೇಟ್ ನಾವು ಆರ್ಡ್ರ್ ಮಾಡಿದ್ವಿ. ಯೂಶಲಿ ರೆಸಾರ್ಟ್ಗೆ ಹೋದ್ರೆ ಇಷ್ಟು ಐಟಮ್ ಅಂತ ಇರುತ್ತೆ ನಮಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ. ಬಟ್ ಇಲ್ಲಿ ನಾವೇ ಪ್ಲಾನ್ ಮಾಡಿ ಲಾ ಪಾಯಿಂಟ್ಗೆ ಹೋಯ್ತು ಹೋಯ್ತು, ಟೈರ್ ಪಂಚರ್ ಆಗುತ್ತೆ ಈಗ. ಆಗುತ್ತೆ ಈಗ. ಈಗ ಈಗ ಬೇರೆ ಬೇರೆ ತರ ಸೈಕಲ್ಗಳು ಹೊಡೆದಿರೋರು ಈ ಸೈಕಲ್ ಹೊಡೆಯಕ್ ಆಗಲ್ವಂತೆ. ಎಲ್ಲಾರು ಹೆಣ್ಮಕ್ಳೆಲ್ಲ ಬಂದು ಸೈಕಲ್ ಹೊಡೀರಿ ಬನ್ನಿ. ನಿಮ್ ಡ್ಯಾಡಿಗೆ ಹೇಳಿದೆ ಅಂತ ನನ್ಗೆ ಹೇಳ್ಬಾರ್ದು. ಬನ್ನಿ ಬನ್ನಿ ಹೆಣ್ಮಕ್ಳೆಲ್ಲಾರು ಸೈಕಲ್ ತಗೊಂಡ್ ಬನ್ನಿ. ಕೊನೆಗೂ ಆಫ್ಟರ್ 5 to 10 minutes ಫಸ್ಟ್ ರೀಲ್ನ ಶೂಟ್ ಮಾಡಿದ್ವಿ. ಆ್ಯಂಡ್ ಆ ರೀಲ್ ನನ್ನ ಶಾರ್ಟ್ಸ್ ಅಲ್ಲಿ ಇದೆ, ಶಾರ್ಟ್ಸ್ ಅಲ್ಲಿ. ಸೊ ಯು ಕ್ಯಾನ್ ಗೋ ಅಂಡ್ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಅಣ್ಣ ಮುಂಡೆ ಮಾಡು. ಬಾಯ್ಸ್ ಎಲ್ಲ ಯಾಕೋ ಇಲ್ಲಿ ಹೋಗ್ಬಿಟ್ಟಿದ್ದೀರಾ? ಎಲ್ರು ಬನ್ನಿ, ಈ ಕಡೆ ಒಳಗಡೆ ಬನ್ನಿ, ಬನ್ನಿ ಬನ್ನಿ ಬನ್ನಿ. ಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ,
ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ನೀರಾಗಲೇನ ಮೈಯ ಮೇಲೆ ಬಾರಿಸಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮುಂಜಾಗಲೇನ ನಿನ್ನ ಕೋಪ ತಪ್ಪು ಮಾಡಲು ತೇರಾಗಲೇನ ನಿನ್ನ ಒತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಹೊಗಳದೆ ನಾರಿ ಮನಸ್ಸು ಕೊಡಲು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಾ 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 ಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ಆರದೆ ನೀನು ಅಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದೆ ಮುಂಜೆಗೆ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ ಗೀತಾಂಜಲಿ ಆಲುಗೆನ್ನೆಗೆ ಓರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಬೇರೆ ಆಡ್ಬೇಕಾಡ್ಡಿ ನೀವು ಲೇಡೀಸ್ ಆಡ್ಬೇಕು, ಇದು ಜೆಂಟ್ಸ್ ಆಡೋದು. ಸೊ ಎಲ್ಲಾ ಕಪಲ್ಸ್ ಡ್ಯಾನ್ಸ್ ಮಾಡ್ಕೊಂಡು ಆಕ್ಚುಲಿ ನಮ್ಗೆ ಅಂತಾನೆ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ರು, ಟ್ರಾಲಿ ತರ, ಸೊ ದಟ್ ವೇರ್ ಎವರ್ ವಿ ಗೋ ವಿ ಕ್ಯಾನ್ ಕ್ಯಾರಿ ಇಟ್. ಸೊ ಎಲ್ಲಿ ಬೇಕಾದ್ರೂ ನಾವು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಕೋಬೋದಿತ್ತು. ಸೊ ಸಾಂಗ್ ಹಾಕೊಂಡು ಎಲ್ಲಾ ಕಪಲ್ಸು ಆಫ್ಟರ್ ಲಾಂಗ್ 6 years ಆದ್ಮೇಲೆ ಯುನೈಟ್ ಆಗಿರೋದಕ್ಕೆ ಎಲ್ಲಾರ ಕೈಲೂ ಡ್ಯಾನ್ಸ್ ಮಾಡಿಸಿ ಕಪಲ್ಸ್ ಆಲ್ ಟುಗೆದರ್ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ಕೊಂಡು ಹಾಡಾಡ್ಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಸಖತ್ ಎಂಜಾಯ್ ಇತ್ತು. ಡ್ಯಾನ್ಸ್ ಮಾಡಿಸಿ ಎಲ್ಲರೂ ಫುಲ್ ಸುಸ್ತಾಗೋದ್ರು. ಅಷ್ಟು ಕುಣಿದು ಅಷ್ಟು ಎಂಜಾಯ್ ಮಾಡಿದ್ರು ಆಕ್ಚುಲಿ. ಸೊ ಸಖತ್ ಮಜಾ ಇತ್ತು. ಅದೇ ನಗರ ಹಿಂಗೆ
ಸುಸ್ತು ಮಲೈಕ ಬಾಯ್ಸ್ ಅದಾದ್ಮೇಲೆ ನಾವು ಗರ್ಲ್ಸ್ ಎಲ್ಲಾನು ಮಾಡಿದ್ವಿ. ಅದಾದ್ಮೇಲೆ ಅಮ್ಮಂದಿರ್ನೆಲ್ಲಾರನ್ನೂ ಕರ್ಕೊಂಡು ಎಲ್ಲಾರು ಒಂದು ಸ್ಟೆಪ್ ನಾವು ಹಾಕಿ ಫುಲ್ ಎಂಜಾಯ್ ಮಾಡಿದ್ವಿ. ಎಷ್ಟೋ ಡ್ಯಾನ್ಸ್ ಮಾಡಿದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ನಾವು ಆಲ್ಮೋಸ್ಟ್ 1 ಅವರ್ 2 ಅವರ್ಸ್ ಡ್ಯಾನ್ಸ್ ಮಾಡಿದ್ದೀವಿ. ಎಷ್ಟು ಲೆಗ್ಸ್ ಎಲ್ಲ ಪೇನ್ ಬಂತಿದ್ವು ಅಂದರೆ ಅಷ್ಟು ಪೇನ್ ಇತ್ತು. ಅದಾದ್ಮೇಲೆ 1 ಬೈ 1 ಕಪಲ್ಸ್ ಎಲ್ಲಾರ್ದು ಫ್ಯಾಷನ್ ಶೋ ಮಾಡಿದ್ವಿ. ಡ್ಯಾಶಿಂಗ್ ಕಪಲ್ ಸವಿತಾ ಆಂಟಿ ಮತ್ತೆ ಕುಮಾರ್ ಅಂಕಲ್. ಅಲ್ಲ ಇದೇನು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ದಮ್ಮ. ಪೋಸ್ಟ್ ವೆಡ್ಡಿಂಗ್ ಅಲ್ಲೆಲ್ಲ ಕೇಳೈತೀನಿ. ಸ್ಕೂಟರ್ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋದೆ. ಅಷ್ಟು ಲಘು ಪತ್ರಿಕೆ ಬರ್ತು ಅಂತ ಕಾಲು ಹಿಂಗ ಹಾಕ್ಬಿಟ್ಟು ಟಚ್ ಆಗ್ಬಿಡ್ತದೆ ಅಂತ ಕಾಲ್ ಹಿಂಗೆ ಹಿಂದೆಗಡೆ ಕುತ್ಕೊಂಡ್ಬಿಟ್ಟವಳೆ. ಕಾಲು ಹಿಂಗೆ ಟಚ್ ಆಗ್ಬಿಡ್ತದೆ ಅಂತ ನಾವು ಅಯ್ಯೋ ಗಾಡಿ 2 ವೀಲರ್ ಕಲ್ಸಕ್ ಹೋಗಿ ಆ ಮೋರಿ ಒಳಗೆ ಗೋಪಾಲ ಮೋರಿ ಒಳಗಡೆ. ನೆಕ್ಸ್ಟ್ ಬಂದು ರಾಮಕೃಷ್ಣ ಅಂಕಲ್ ಮತ್ತೆ ಸುನೀತಾ ಆಂಟಿ ಕಪಲ್. ಸೊ ಕ್ಯೂಟ್ ಇನ್ನೋಸೆಂಟ್ ಕಪಲ್ ಇವರು ನಮ್ಮ ಗ್ರೂಪಲ್ಲಿ. ಅವ್ರದ್ದು ನೆಕ್ಸ್ಟ್ ಫ್ಯಾಷನ್ ಶೋ. ಸೂಪರ್ ಅಂಕಲ್, ಸೂಪರ್ ಆಂಟಿ. ನೆಕ್ಸ್ಟ್ ಮಂದಿ ಡೈನಮಿಕ್ ಕಪಲ್ಸ್ ಮಂಜು ಅಂಕಲ್ ಮತ್ತೆ ಪುಷ್ಪಾ ಆಂಟಿದು. ಎಂಟೈರ್ ಡೇ ನಮಗೆಲ್ಲ ಕಾಮಿಡಿ ಮಾಡ್ಕೊಂಡು ಆರ್ಕೆಸ್ಟ್ರಾ ಫ್ರೀಯಾಗಿ ಆರ್ಕೆಸ್ಟ್ರಾ ಅವ್ರಿಗೆ ಸಾಂಗ್ ಆಡೋದು ಅಂದರೆ ತುಂಬ ಇಷ್ಟ. ಸೊ ನಮ್ಗೆ ಆರ್ಕೆಸ್ಟ್ರಾ ಕೂಡ ಹೋಗ್ಕೊಟ್ರು. ಥ್ಯಾಂಕ್ಸ್ ಟು ಮಂಜು ಅಂಕಲ್. ಕಮಾನ್ ನಗಣ ಬಂಡೆ ನಾಗ, ಕಮಾನ್ ಬಂಡೆ ನಗ, ಕಮಾನ್ ಬಂಡೆ ನಗ, ಕಮಾನ್. ಏನಿಬ್ರು ಮಕ್ಕಳು ಡೈರೆಕ್ಷನ್ಗಳು. ಏ ಬಾಮ್ಮ ಸಾಕು, ಅವ್ರ ಹೆಂಗ ಮಾಡ್ತಾರೆ. ಮಾಡ್ರಿ. ಕಮಾನ್ ಮಾಡ್ರಿ. ನಂಟಾದರು ಮನಸೇರ ಮದುವೆನೆ ಸುಖವೆಂದರು ನೂರ ಯುವರಾಣಿ ಅಲ್ಲಿ ಕಲ್ಯಾಣ ಅರಣ್ಯಾರು ಗೊತ್ತೇನೆ ಹೋಗಿಲೆ ಹೇಳಮ್ಮ ನೀನೆಂದು ಕೇಳಿದೆ ಮನಸೊಂದೆ ಸಾಕಂತೆ ಸಾಕ್ಷಿಗೆ. ನೆಕ್ಸ್ಟ್ ಗರ್ಲ್ಸ್ ದಿ ಫ್ಲಾಂಟ್ ಆನ್ ದ ವಿತ್ ದ ಗ್ರೇಸ್ ವಿತ್ ಸ್ಯಾರೀಸ್ ಮತ್ತೆ ಚೂಡಿದಾಸ್. ನಾವೆಲ್ಲ ಗರ್ಲ್ಸ್ ಕೂಡ ನಾವು ಯಾಕೆ ಫ್ಲಾಂಟ್ ಮಾಡಬಾರ್ದು ವಿತ್ ಫ್ಯಾಷನ್ ಶೋ ಅಂತ ನಾವು ಕೂಡ ವಿ ಆಲ್ಸೋ ಫ್ಲಾಂಟೆಡ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಮಗಳು ದೀಪ್ತಿಯ ಕೂಡ ನಾನು ಬರ್ತೀನಿ ಅಂತ ಸ್ಪೆಕ್ಸ್ ಹಾಕೊಂಡು ಅವಳು ಕೂಡ ಒಂದು ಫ್ಯಾಷನ್ ಶೋ ಬಂದ್ಲು. ಕಾನ್ಫಿಡೆನ್ಸ್ ಅನ್ಸ್ತಾ ಆ ವಯಸ್ಸಲ್ಲೂ ಅವಳು ಬರ್ತಾಳಲ್ಲ. ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಡಿವೆ ಕಣ್ಣಲ್ಲೇ ಕರೆದು. ಸೊ ನೆಕ್ಸ್ಟ್ ಕೇಕ್ ಬಂತು. ಜಸ್ಟ್ ಬೇಕಿಂದ ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಕೇಕ್ ಬಂದಿದ ತಕ್ಷಣ ಎಲ್ಲ ಟೇಬಲ್ ಸೆಟಪ್ ಮಾಡಿ
ಕೇಕ್ ಅರೇಂಜ್ ಮಾಡ್ತಾ ಇದೀವಿ. ಸೊ ಒಡಲಾಡ ದಟ್ ಡ್ಯಾಡಿ ಬರ್ಡೇಗೆ ಕೇಕ್ ಕಟ್ ಮಾಡೋದಕ್ಕೆ ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಕೇಕ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಋತುಮಾನ ಮೀರಿ ಬಟರ್ ಸ್ಕಾಚ್ ಸುಸವಾನ ಅಂಡ್ ತೋರಿ ಮ್ಯಾಂಗೋ ಫ್ಲೇವರ್. ಮ್ಯಾಂಗೋ ಫ್ಲೇವರ್ ಹಿತವಾದ ವಾಸ್ ಓಕೆ ಓಕೆ, ಬಟ್ ಮಾಧುರ್ಯ ಬಟರ್ ಸ್ಕಾಚ್ ಮಿಂದೆ ವಾಸ್ ಗುಡ್. ಒಡಲಾಡ ಮರೆದು ಒಡನಾಟ ಮಂಜು ಅಂಕಲ್ ಮೆರೆದು ಅಂತೂ ಎಷ್ಟ್ ಸಾಂಗ್ ಆಡಿದ್ರು ಅಂತ ಅವ್ರಿಗೆ ಒಡನಾಡಿ ಗೊತ್ತಿಲ್ಲ. ಬಾಂಧವ್ಯ ಕಂಡೆ ಅಷ್ಟು ಸಾಂಗ್ ಹಾಡಿದ್ರು. ಋತುಮಾನ ಮೀರಿ ಅಂಡ್ ಮನೇಲಿ ಜಾಕ್ ಸೊರಗಾನ ಫ್ರೂಟ್ ಕೂಡ ಕಟ್ ಸೋರಿ ಮಾಡಿದ್ವಿ ಅವತ್ತು ಮಾರ್ನಿಂಗ್. ಹಿತವಾದ ತುಂಬಾ ಚೆನ್ನಾಗಿತ್ತು. ಮಾಧುರ್ಯ ಸೊ ಅದನ್ನ ಮಿಂದೆ ಎಲ್ಲಾರ ಜೊತೆ ಶೇರ್ ಮಾಡೋಣ ಅಂತ ಅಮ್ಮ ಬಾಕ್ಸ್ ಹಾಕೊಂಡು ತಗೊಂಡ್ ಬಂದಿದ್ರು. ಸೊ ಜಾಕ್ ಫ್ರೂಟ್ ನ ಎಲ್ಲಾರ್ಗೂ ಇಲ್ಲಿ ತಿನ್ನಿಸ್ತಾ ಇದ್ದಾರೆ ವಿತ್ ಲಾಟ್ಸ್ ಆಫ್ ಲವ್. ಸೊ ಜಾಕ್ ಫ್ರೂಟ್ ಎಲ್ಲಾರು ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲಾರು ತಿಂದು ದೆನ್ ವಿ ವೆಂಟ್ ಫಾರ್ ಕೇಕ್ ಕಟ್ಟಿಂಗ್. ಸ್ಮೈಲ್ ಲೇಡೀಸ್. ನಾಗಣ್ಣಂಗೋಸ್ಕರ ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಅದು ಡ್ಯಾಡಿ ಬರ್ತ್ಡೇ ದಿನನೇ. ಸೊ ಸೌಂಡ್ ಕೊಡಮ್ಮ ಒನ್ ಆಫ್ ದ ಮೆಮೊರೇಬಲ್ ಬರ್ಡೇ ಡ್ಯಾಡಿಗೆ ಅಂತಾನೆ ಹೇಳ್ಬೋದು. ಅವತ್ತಷ್ಟು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ವಿ ಆಲ್ ಗ್ಯಾದರ್ಡ್ ಫಾರ್ ಕೇಕ್ ಕಟ್ಟಿಂಗ್. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ನಮ್ಮ ಸ್ನೇಹ ಹಿಂಗೆ ಇರ್ಲಿ. ನಿನ್ನ ನಗು ಇರಲಿ ಇರಲಿ ಹರ್ಷ. ಪ್ರಥಮ ಸಂದಿನಕ್ಕೆ ಸಂತೋಷವೇ ಹ್ಯಾಪಿ ಬರ್ಡೇ. ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ವಿ ಡ್ಯಾಡಿಗೆ. ಸೊ ವ್ಲಾಗ್ ಆಲ್ರೆಡಿ ಆಲ್ಮೋಸ್ಟ್ ಮೋರ್ ದನ್ 20 ಮಿನಿಟ್ಸ್ ಆಗಿದ್ರಿಂದ ನೆಕ್ಸ್ಟ್ ಪಾರ್ಟ್ ನಾವೇನು ಮಾಡಿದ್ವಿ ಅಂತ ಪಾರ್ಟ್ 2ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ವ್ಲಾಗ್ ತುಂಬ ಜಾಸ್ತಿ ಆಯಿತು. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಸೊ ದಿಸ್ ವಾಸ್ ಅನ್ ಮಾರ್ನಿಂಗ್ ವ್ಲಾಗ್ ಅಪ್ ಟು 12 o'clock ಅಂದ್ಕೊತೀನಿ. ಇಟ್ ವಾಸ್ ಆಲ್ಮೋಸ್ಟ್ 11:30 12 o'clock ಆಗಿತ್ತು. ಸೊ ಕೇಕ್ ಎಲ್ಲ ಸೆಲೆಬ್ರೇಷನ್ ಮಾಡಿ ನಾವು ಎಲ್ಲ ಕೇಕ್ ಕ್ರಿಕೆಟ್. ಡ್ಯಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಮಸ್ತಾಗಾಯಿತು. ಸೊ ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಇವಾಗ ಕೆಲವೊಂದು ಫೋಟೋ ಸೆಷನ್ಸ್ ಮುಗಿಸ್ಕೊಂಡು ಹ್ಯಾಪಿ ಬರ್ಡೇ. ಬಂಡೆ ನಾಗಣ್ಣ ಅಮಾಯಕ ಗಂಡ ಹೆಂಡತಿಗೆ ಕ್ರಿಕೆಟ್ ಆಡಿದ್ದು, ಸ್ವಿಮ್ಮಿಂಗ್ ಪೂಲ್, ಊಟ, ರೈನ್ ಡ್ಯಾನ್ಸ್ ಎಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಂತೆ. ಸೊ till then, don't forget to like, share and subscribe to my channel and give your comments in the comment box. Thank you so much. Signing off, Lakshmi Shri DN.